ಝೂಮ್ ಔಟ್ ಲೈಫ್ನಲ್ಲಿ ಇವತ್ತು ಬಸದಿ ಬೆಟ್ಟ ಮಂದರಗಿರಿ ಅಥವಾ ಮಂದಾರಗಿರಿಗೆ ಬಂದಿದ್ದೇವೆ. ಇದು ಜೈನರ ತೀರ್ಥಕ್ಷೇತ್ರ. ತುಮಕೂರು ಬೆಂಗಳೂರು ಹೆದ್ದಾರಿಯ ಪಕ್ಕದಲ್ಲಿ ಸಿಗುತ್ತೆ. ಈ ಪ್ರಮುಖ ಜೈನ ಧಾರ್ಮಿಕ ಕ್ಷೇತ್ರ ತುಮಕೂರಿನಿಂದ 10 ಕಿಲೋಮೀಟರ್, ಬೆಂಗಳೂರಿನಿಂದ 65 ಕಿಲೋಮೀಟರ್ ಇದೆ. ಬೆಟ್ಟದ ಬುಡದಲ್ಲೇ ಜೈನ ಆಚಾರ್ಯ ಶಾಂತಿ ಸಾಗರರಿಗೆ ಅರ್ಪಿತವಾದ ಈ ಗುರುಮಂದಿರವಿದೆ. ಈ ಮಂದಿರದ ಒಳಗಡೆ ಪ್ರವೇಶ ಆಗ್ತಿದ್ದಾಗೆ ನಮಗೆ ದೊಡ್ಡ ಒಂದು ಕಂಬ ಕಾಣುತ್ತೆ, ಸ್ತಂಭ. ಅತ್ಯದ್ಭುತವಾಗಿ ಕಾಣುವ ಈ ಸ್ತಂಭದಿಂದ ಪಕ್ಕದಲ್ಲೇ ನೋಡಿದರೆ ಬೆಟ್ಟದ ಸುಂದರವಾದ ದೃಶ್ಯ ಕಾಣುತ್ತೆ. ಈ ಸ್ತಂಭದಿಂದ ಹಾಗೆ ಮುಂದೆ ಹೋದರೆ ನಮಗೆ ಕಾಣಸಿಗೋದೆ 21 ಅಡಿಯ ಏಕಶಿಲೆ ಪ್ರತಿಮೆಯ ಚಂದ್ರಪ್ರಭೆಯ ಅಥವಾ ಚಂದ್ರನಾಥನ ಒಂದು ಅದ್ಭುತ ಪ್ರತಿಮೆ. 2 ಮೆಟ್ಟಿಲನ್ನು ಹತ್ತಿ ನಿಧಾನವಾಗಿ ಮುಂದೆ ಸಾಗಿದರೆ ನಮಗೆ ಈ ವಿಗ್ರಹ ಕಾಣೋದು ಗೊಮ್ಮಟೇಶ್ವರ ವಿಗ್ರಹ ಥರ, ಆದರೆ ಇದು ಚಂದ್ರನಾಥ ತೀರ್ಥಂಕರರ ವಿಗ್ರಹ ನೋಡಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಜ್ವಾಲಾಮಾಲಿನಿ ದೇವರ ಸನ್ನಿಧಿ ಇದೆ. ಇಲ್ಲೇ ನಿಂತು ಇನ್ನೊಂದು ಸಲ ವಿಗ್ರಹನ ನೋಡಿ, ಇಲ್ಲಿಂದ ಬೆಟ್ಟನ ಇನ್ನೊಂದು ಸಲ ಕಣ್ತುಂಬ ಒಂದು ದೃಶ್ಯನ ನೋಡಿ, ಹಾಗೆ ಅಲ್ಲಿ ಫೋಟೋ ಗಿಟ ತಗೊಂಡು ನಾವು ಗುರುಮಂದಿರ ಕಡೆ ಹೋಗ್ತಾ ಇದ್ದೀವಿ. ಈ ಗುರುಮಂದಿರವು 81 ಅಡಿಯ ದೇವಾಲಯ. ದಿಗಂಬರ ಸನ್ಯಾಸಿಗಳು ಬಳಸುವ ಪಿಂಚಿ ಅಂದರೆ ನವಿಲುಗರಿಯ ಬೀಸಣಿಕೆ ಆಕಾರದಲ್ಲಿರೋದ್ರಿಂದ ಇದನ್ನು ಪಿಂಜಿ ದೇವಾಲಯ ಅಥವಾ ನವಿಲು ದೇವಾಲಯ, ನವಿಲುಗರಿ ದೇವಾಲಯ ಅಂತ ಪ್ರಸಿದ್ಧವಾಗಿದೆ, ಜನಪ್ರಿಯವಾಗಿದೆ. ಈ ದೇವಾಲಯದ ಒಳಗಡೆ ಹೋಗಿ ಒಂದು ನಮಸ್ಕಾರ ಹಾಕಿ ಫುಲ್ಲು ಸುತ್ತಾಡಿಕೊಂಡು ನಾವು ಹೋಗಿದ್ದೆ ಬೆಟ್ಟದ ಕಡೆ. ಇದೇ ಬೆಟ್ಟದ ಕಡೆ ಸೀದಾ ನಾವು ಸಾಗ್ತಾ ಇದ್ದರೆ ಬೆಟ್ಟದ ಅಮೋಘ ದೃಶ್ಯ ನಮ್ಮನ್ನು ಸೆರೆ ಮಾಡ್ತಾ ಇರುತ್ತೆ. ಸೀದಾ ನಾವು ಬೈಕ್ ಹತ್ತಿ ಬೆಟ್ಟದ ಹತ್ರ ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ. ಬೆಟ್ಟದ ಮೆಟ್ಟಿಲುಗಳು ನಮ್ಮ ಕಣ್ಣು ಕುಗ್ತಾ ಇದೆ. ಬೆಟ್ಟದ ಹತ್ರ ಹೋಗಿ ಗಾಡಿ ನಿಲ್ಲಿಸಿದ್ವಿ. ಗಾಡಿ ನಿಲ್ಲಿಸಿ ಪಕ್ಕದಲ್ಲಿ ಶ್ರೀ ಚಂದ್ರನಾಥ ನಮಃ ನವರತ್ನ ದ್ವಾರ ಅಂತ ಇತ್ತು. ಹಾಗೆ ಮುಂದೆ ಹೋಗಿ ನೋಡಿದಾಗ ನಮಗೆ ಯಾವುದೋ ಒಂದು ಬೋರ್ಡ್ ಕಾಣಿಸ್ತು. ಅಂದರೆ ಹೇಗೆ ಇರಬೇಕು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಅಂತ ಒಂದಷ್ಟು ಡೀಟೇಲ್ಸ್ ಇತ್ತು. ನೀವು ಅದನ್ನೆಲ್ಲ ಫಾಲೋ ಮಾಡಿ ಹೋದಾಗ ಆಮೇಲೆ ಮೆಟ್ಲು ಹತ್ತಕ್ಕೆ ಶುರು ಮಾಡ್ದು. ಸುಮಾರು 400 ಮೆಟ್ಟಿಲುಗಳಷ್ಟಿರೋ ಸುಂದರವಾದ ಬೆಟ್ಟ ಇದು ಬಸದಿ ಬೆಟ್ಟ. ಸ್ವಲ್ಪ ಬಿಸಿಲಿತ್ತು. ಹಾಗೆ ಒಂದು 4 ಮೆಟ್ಲು ಹತ್ತೋದು, ಹಿಂದೆ ತಿರುಗಿ ನೋಡೋದು, ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಮೆಟ್ಲು ಹತ್ಕೊಂಬಂದು ಅಂತ ಇನ್ನೊಂದು ಸಲ ನೋಡೋದು. ಬಿಸಿಲು ಸ್ವಲ್ಪ ಹಾಕ್ಕೊಂಡು ಕೊಡ್ತಾಯಿತ್ತು. ಬಿಸಿಲು ಟೈಮಲ್ಲಿ ಯಾರೂ ಹೋಗಬೇಡಿ, ತುಂಬ ಸ್ವಲ್ಪ ಕಷ್ಟ ಆಗುತ್ತೆ, ಕಾಲುಗಳು ಹಂಗೆ ಸುಡ್ತಾ ಇರುತ್ತೆ. ಸ್ವಲ್ಪ ಬೆವರು ಇಳಿಸಿ ಇನ್ನೂ ಎಷ್ಟು ಮೆಟ್ಲಿದೆ ಅಂತ ನೆನೆಸ್ಕೊಂಡು ಒಂದಷ್ಟು ಮೆಟ್ಲುಗಳನ್ನ ಹಾಗೆ ನಡೀತಾ ಹತ್ತಾ ಹೋದ್ವಿ. ಇದು ದಿಗಂಬರ ಪಂಥದವ್ರದ್ದು ಮಹಾವೀರ ಜಯಂತಿ ಇಲ್ಲಿ ತುಂಬ ಆಚರಣೆಯಲ್ಲಿ ಇರುತ್ತೆ. ನಿಮಗೆ ಲೊಕೇಶನ್ನು ಆರಾಮಾಗಿ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಮೊದಲು ಹಳೆಯ ಬೇರೆ ಥರ ಇತ್ತು. ಇವಾಗ ಹೊಸದಾಗಿ ಒಂದಷ್ಟು ಕಟ್ಟಡ ಕಾಮಗಾರಿಗಳ ಕೆಲಸ ನಡೀತಾ ಇದೆ. ಒಂದು ಹೊಸ ಲುಕ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಮೊದಲೊಂದು ಸಲ ಬಂದಿದ್ದೆ, ಅವಾಗ ಈ ಥರ ಇರಲಿಲ್ಲ. ಇವಾಗ ಎಲ್ಲ ತುಂಬ ಬದಲಾಯಿಸ್ತಾ ಇದ್ದಾರೆ. ಹಾಗೆ ಮೆಟ್ಲತ್ತಿ ಮೇಲ್ಗಡೆ ಬಂದರೆ ಕಾಣ್ತಾ ಇರೋ ದೇವಾಲಯದ ಒಳಗಡೆ ಹೋದರೆ ಒಂದು ಸ್ತಂಭ ಕಾಣಿಸ್ತಾ ಇದೆ. ಈ ಸ್ತಂಭದ ಹಿಂದೆಗಡೆನೇ ಕಮಲದ ಮೇಲೆ ಕುಳಿತಿರುವ ತೀರ್ಥಂಕರರ ದೃಶ್ಯ ನಮ್ಮನ್ನು ಕಾಡುತ್ತೆ. ತುಂಬ ಸುಂದರವಾಗಿ, ಅಂದರೆ ಒಂದಷ್ಟೊತ್ತು ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇತ್ತು. ಆದರೆ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಕಾಲು ಸುಡ್ತಾ ಇತ್ತು. ಹಾಗೆ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ವಿ. ಇದನ್ನು ಸುತ್ತಾಗ್ತಾ ಇರಬೇಕಾದ್ರೆ ನಮಗೆ ಕಾಣಿಸಿದ್ದು ಹಿಂದೆಗಡೆ ಒಂದು ಕೆರೆ ಕಾಣಿಸ್ತಾ ಇತ್ತು. ಅಂದರೆ ದೇವಸ್ಥಾನದ ಹಿಂಭಾಗ ಹೋಗಿ, ಅಂದರೆ ಇದನ್ನೇನು ನೋಡ್ತೀವಿ ಇದರಿಂದ ಹಿಂದೆಗಡೆ ಇನ್ನೊಂದು ದೇವಸ್ಥಾನ ಇದೆ. ಅಂದರೆ ಇದನ್ನು ಸುತ್ತಾಕ್ಬೇಕಾದ್ರೆ ಸೈಡಲ್ಲಿ ಈ ಥರ ತೀರ್ಥಂಕರರ ವಿಗ್ರಹಗಳು ಅದನ್ನೆಲ್ಲ ಸುತ್ತ ನೋಡ್ಬೋದು ನಾವು.
ನೋಡಿ, ಅದೊಂದು ಕೃತಕ ಮರದ ಕೆಳಗಡೆ ಮಾಡಿರುವ ಆಕೃತಿಗಳು ಧಾರ್ಮಿಕ ಕ್ಷೇತ್ರವಾದ್ದರಿಂದ ತುಂಬ ಇಷ್ಟಪಟ್ಟು ನೋಡೋ ಥರ ಇತ್ತು ನಮಗೆ. ಆದರೆ ಬಿಸಿಲಿರೋ ಕಾರಣದಿಂದ ಸ್ವಲ್ಪ ನಾವು ಬಿಸಿಲು ಕಡಿಮೆ ಇರಬೇಕಾದ್ರೆ ಹೋದರೆ ಒಳ್ಳೆಯದು. ಇಲ್ಲಿಂದ ನಾವು ಸೀದಾ ಕೆರೆ ನೋಡೋಕ್ಕೆ ಮತ್ತು ಹಿಂದೆಗಡೆ ಕಾಣಿಸ್ತಾ ಇರೋ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನ ಒಳಗಡೆ ಕೆಲಸ ನಡೀತಾ ಇರೋದ್ರಿಂದ ಬಾಗಿಲು ಹಾಕಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತ ಹತ್ರ ಹೋಗ್ತಾ ಇದ್ದೀವಿ. ದೇವಾಲಯದ ಸಂಕೀರ್ಣವು ಮಲ್ಲಿನಾಥ ಹೆಸರಿನ ಪ್ರಮುಖ ಜೈನ ಯಾತ್ರಾ ಕೇಂದ್ರ. ಬೆಟ್ಟದ ತುದಿಯು 12ನೇ ಶತಮಾನದ 4 ದೇವಾಲಯಗಳನ್ನು ಹೊಂದಿದೆ. ಒಂದು ಸ್ತೂಪವು ತೀರ್ಥಂಕರರ ವರ್ಣಚಿತ್ರ ಬೃಹತ್ ಕಲ್ಲಿನ ಗೋಡೆಯೊಂದಿಗೆ ಸುತ್ತುವರೆದಿದೆ. ದೇವಾಲಯದ ಮೂಲದ್ವಾರದ ಹಿಂಭಾಗದ ಗೋಡೆಯು ಆನೆಯ ಕೆತ್ತನೆಗಳನ್ನು ಹೊಂದಿದೆ ಅಂತ ಒಂದು ಕಡೆ ಓದಿದ ನೆನಪು. ಮೇಲ್ಗಡೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇರೋಕ್ಕಾಗಲಿಲ್ಲ. ಸರಿ ಹೋಗೋಣ ಅಂತ ಕೆಳಗಡೆ ಇಳಿಯೋಣ ಅಂತ ಬಂದು ಇಳಿತಾ ಇದ್ದೀವಿ. ಇನ್ನೇನು ಕೊನೆ ಮೆಟ್ಟಲುಗಳು ಬರ್ತಾ ಇದೆ. ಅಲ್ಲಿ ಹತ್ರದಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು. ಫಸ್ಟ್ ಹೋಗಿ ನೀರು ಕುಡಿಯೋಣ ಅನ್ನಿಸ್ತಾ ಇತ್ತು. ಬೇಸಿಗೆ ಕಾಲದಲ್ಲಿ ಯಾವುದಕ್ಕೂ ಹುಷಾರು. ಹಾಗೆ ನಾವು ಹಿಂದೆಗಡೆ ಕೆರೆ ಹತ್ರ ಹೋಗೋಣ ಅಂತ ನಮ್ಮ ಪ್ರಯಾಣ ಶುರು ಮಾಡಿದ್ವಿ, ನೀರು ಕುಡ್ಕೊಂಡು. ಅಲ್ಲೂ ಹೋಗ್ತಾ ಅದ್ಭುತ ದೃಶ್ಯಗಳು. ಬಂಡೆ ಪಕ್ಕ ಹೊಸ ದಾರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಅವಾಗ ಒಂದು ಸ್ವಲ್ಪ ಹೋಗೋಕ್ಕಾಗ್ತಾ ಇರಲಿಲ್ಲ ದಾರಿ. ಇವಾಗ ಸ್ವಲ್ಪ ಸಿಮೆಂಟ್ ರೋಡ್ ಮಾಡಿ ನೀಟಾಗಿ ಬೈಕಲ್ಲಿ ಕಾರಲ್ಲಿ ಸ್ವಲ್ಪ ಟೂರಿಸ್ಟ್ಗಳು ಹೋಗೋ ಥರ ಆರಾಮಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಖುಷಿ ಆಯಿತು. ಎಂಥ ದೃಶ್ಯ ನೋಡ್ರಿ, ಸಖತ್ತಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮಾರು ಜನ ಬಂದು ಹೋಗಿರ್ತೀರ, ಇನ್ನು ಕೆಲವು ಜನಕ್ಕೆ ಗೊತ್ತಿರಲ್ಲ ಈ ಪ್ಲೇಸು. ಬೆಂಗಳೂರಿಂದ ಒಂದು 56 ಕಿಲೋಮೀಟ್ರ್ ಇದೆ. ತುಮಕೂರಿಂದ ಒಂದು 10 ಕಿಲೋಮೀಟ್ರ್ ಇದೆ. ಇಲ್ಲಿ ಪಾರ್ಕಿಂಗ್ ಶುಲ್ಕನೂ ಇದೆ. ಎಂಟ್ರಿ ಆಗಬೇಕಾದ್ರೆ ಆ ಶುಲ್ಕ ತಗೊತಾರೆ. ಆರಾಮಾಗಿ ನೋಡ್ಕೊಂಡು ನೀವು ಇದೇ ಥರ ಬೆಟ್ಟನ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಒಂದು ದಿನದ ನಮ್ಮ ಪ್ರಯಾಣವನ್ನು ಅಥವಾ ಒನ್ ಡೇ ಟ್ರಿಪ್ ಅಂತ ಏನು ಕರಿತೀವಿ ಅದನ್ನು ಆರಾಮಾಗಿ ಈ ಜಾಗದಲ್ಲಿ ಬಂದು ಒಂದು ಸ್ವಲ್ಪ ಮನಸ್ಸಿಗೆ ಸಿಗೋ ಸುಖ, ಶಾಂತಿ, ಸಂತೋಷ. ಮನುಷ್ಯ ಅಂದಮೇಲೆ ಸ್ವಲ್ಪ ಸುತ್ತಾಡಬೇಕಲ್ವ. ಎಲ್ಲ ಸುತ್ತಾಡಿಕೊಂಡು ನಾವು ಅಷ್ಟೇ ವಾಪಸ್ಸು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಫಸ್ಟು ಮೆಟ್ಲು ಹತ್ಬೇಕಾದ್ರೆ ದ್ವಾರ, ಅದೇ ದ್ವಾರದಿಂದ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಬಾಯ್ ಮಂದಾರಗಿರಿ. ಯಾರ್ಯಾರು ಹೋಗ್ತೀರಾ ಒಂದು ಹಾಯ್ ಹೇಳ್ಬಿಟ್ಟು ಹೋಗಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಝೂಮ್ ಔಟ್ ಲೈಫ್ ಮರಿಬೇಡಿ.